ಹಲೋ, ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್ ವ್ಲಾಗ್‌ಗೆ. ಇವಾಗ ಮಳೆ ಹೆಚ್ಚಾಗಿ ಇರೋದ್ರಿಂದ ಸುತ್ತಮುತ್ತಲಿನ ವಾತಾವರಣ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಏನ್ ಮಾಡೋದು, ಒಮ್ಮೊಮ್ಮೆ ಬಿಸಿಲು, ಒಮ್ಮೊಮ್ಮೆ ಮಳೆ ಈ ರೀತಿಯಾಗಿ ಬರ್ತಾ ಇರೋದ್ರಿಂದ ಹಲವಾರು ಜನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಕಾಣ್ತಾ ಇದೆ. ಹಾಗೆಯೇ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಹಾಗಾಗಿ ನಾನು ಅಮ್ಮನ ಮನೆಯಲ್ಲೇ ಇದ್ದೆ. ಸ್ವಲ್ಪ ರೆಸ್ಟ್ ತಗೊಂಡಂಗಾಗತ್ತೆ ಅಂತ ಹೇಳಿ. ಸೊ ಅವತ್ತಿನ ದಿನ ತುಂಬಾನೇ ಮಳೆ ಬರ್ತಾ ಇತ್ತು. ಇದು ನನ್ನ ಅಮ್ಮನ ಮನೆಯಿಂದ ಮಾಡಿರುವಂತಹ ವ್ಲಾಗ್ ಆಗಿರುತ್ತೆ. ಒಮ್ಮೊಮ್ಮೆ ಅನ್ಸುತ್ತೆ ಮಳೆ ಹೀಗೆ ಬರ್ತಾ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ಲ ಅಂತ. ಆದ್ರೆ ಏನಾದ್ರೂ ಕೆಲಸ ಇದೆ ಹೊರಗಡೆ ಹೋಗ್ಬೇಕು ಅಂದ್ರೆ ಈ ಮಳೆ ಯಾಕಾದ್ರೂ ಬರುತ್ತೋ ಅಂತ ಅನ್ಸುತ್ತೆ. ಹೌದಲ್ವಾ? ಅದ್ರಲ್ಲೂ ಈಗ ಗಣೇಶ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಆದ್ರೆ ಕೆಲವೊಮ್ಮೆ ಬೇಕು ಅನ್ಸುತ್ತೆ, ಕೆಲವೊಮ್ಮೆ ಸಾಕಪ್ಪ ಸಾಕು ಈ ಮಳೆ ಕಾಟ ಅಂತ ಅನ್ಸುತ್ತೆ. ನಿಮ್ಗೂ ಹಾಗೆ ಅನ್ಸುತ್ತೆ ಅಲ್ವಾ? ಹೌದು, ಈ ಒಂದು ವೆದರ್ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಈಗಿರುವಾಗ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇರತ್ತೆ. ಅದ್ರಲ್ಲೂ ಅಮ್ಮ ಸ್ವಲ್ಪ ರವೆ ಉಂಡೆನಾದ್ರೂ ಮಾಡೋಣ ಅಂತ ಹೇಳಿ ರವೆ ಉಂಡೆನ ಮಾಡ್ತಾ ಇದ್ರು. ಆಗ ನನ್ ಮಗ ಅಂತೂ ರವೆ ಉಂಡೆ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನಾನ್ ಮಾಡ್ತೀನಿ ಅಂತ ಹೇಳಿ ಬರ್ತಾ ಇದ್ದ. ಹಾಗೂ ಹೀಗೂ ಹೇಗೋ ಮಾಡ್ಕೊಂಡು ಸ್ವಲ್ಪ ಕಟ್ಟೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಅದ್ರಲ್ಲೂ ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಏನಾದ್ರೂ ಒಂದು ಕೆಲಸ ಅಥವಾ ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ರೆಸಿಪಿ ಮಾಡ್ಬೇಕು ಅಂದ್ರೆ ತುಂಬಾನೇ ತಲೆನೋವಾಗ್ಬಿಡತ್ತೆ. ನಿಮ್ ಮನೇಲೂ ಹೀಗೇನಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಮತ್ತೆ ಇವತ್ತು ಅಮ್ಮ ತುಂಬಾನೇ ಚೆನ್ನಾಗಿರ್ತಕ್ಕಂಥ ರವೆ ಉಂಡೆ ಮಾಡಿದ್ರು. ತುಂಬಾನೇ ಟೇಸ್ಟಿಯಾಗಿತ್ತು. ತುಪ್ಪ ಹಾಕಿರೋದ್ರಿಂದ ಘಮ ಘಮ ಅಂತ ಇತ್ತು. ಮನೆ ಪೂರ್ತಿ ತುಂಬಾನೇ ಚೆನ್ನಾಗಿರೋಂಥ ಸ್ಮೆಲ್ ಬರ್ತಾ ಇತ್ತು. ತುಂಬಾನೇ ಟೇಸ್ಟಿ ಕೂಡ ಆಗಿತ್ತು. ಇದು ನಾನು ನಮ್ಮೂರಿನ ಜಾತ್ರೆಯ ಒಂದು ಸನ್ನಿವೇಶವನ್ನ ತೋರಿಸ್ತಾ ಇದ್ದೀನಿ. ಆದ್ರೆ ನಾನು ಮರುದಿನ ಊರಿಗೆ ಹೊರಡ್ಬೇಕು ಅನ್ನೋ ಪ್ಲಾನ್ ಆಗಿತ್ತು. ಸೊ ಹಾಗಾಗಿ ನಾನು ಆ ಜಾತ್ರೆಯ ದಿನ ಮನೆಯಲ್ಲಿ ಅಥವಾ ಊರಲ್ಲಿ ಇರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ದಿನಾನೇ ಜಾತ್ರೆಗೆ ಹೋಗಿದ್ವಿ. ನಾನು ಅಪ್ಪನ ಜೊತೆ ಹಾಗೂ ನನ್ನ ಪಾಪು ಜೊತೆ ನಾವು ಜಾತ್ರೆಗೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೈ ಮುಗಿದು ಬರೋಣ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಒಂಥರ ಫೀಲಿಂಗು ಗುಡ್ ಅನ್ನಿಸ್ತಾ ಇತ್ತು. ಏನೋ ಒಂಥರ ಅದು ಹೊಸ ಅನುಭವಗಳಾಗ್ತಾ ಇತ್ತು. ಒಮ್ಮೊಮ್ಮೆ ನಾವು ಈ ತರ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ನಮ್ಮ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ತನಿಗೆ ತಾನಾಗೆ ಬರುತ್ತೆ. ಏನೋ ಮೂಡ್ ಅಪ್ಸೆಟ್ ಆದಾಗ ಅಲ್ಲಿನ ವಾತಾವರಣ ನಮ್ಮಲ್ಲಿ ನಮ್ಮ ಮನಸ್ಸನ್ನ ಒಂದು ಏನೋ ರೀತಿಯಾಗಿ ಚೇಂಜ್ ಮಾಡತ್ತೆ ಅನ್ನೋದು ಎಷ್ಟು ನಿಜ ಅಲ್ವಾ? ಹಾಗೆ ಪ್ರಸಾದನ ತಗೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಮರುದಿನ ನಾನು ನನ್ನ ಗಂಡನ ಊರಿಗೆ ಹೊರಡ್ತಾ ಇರೋದು. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಸೊ ಹಾಗಾಗಿ ನಾವು ನನ್ನ ಮಕ್ಕಳು ಎಲ್ಲ ನಮ್ಮ ಊರಿಗೆ ಹೊರಡ್ತಾ ಇದ್ವಿ. ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಜರ್ನಿ ದೂರನೇ ಆಗತ್ತೆ. ಸೊ ಈ ಒಂದು ರೋಡನ್ನ ಮಧ್ಯದಲ್ಲಿ ಸ್ವಲ್ಪ ಹಸಿವಾಗಿರೋದ್ರಿಂದ ದೋಸೆ ತಿನ್ನೋಣ, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ದೋಸೆದು. ಹಾಗೆ ಪಡ್ಡುನು ಕೂಡ ತಗೊಂಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಹಾಗೂ ಅದರಲ್ಲಿ ಅಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಟೀ ಇತ್ತು. ತುಂಬಾನೇ ಚೆನ್ನಾಗಿತ್ತು ಈ ಟೇಸ್ಟ್ ಮಾತ್ರ ಟೀದು. ನಿಜವಾಗ್ಲೂ ಏನೋ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ಬಿಡ್ತು ಆ ಟೀ ಕುಡಿದ್ಬಿಟ್ಟು. ನೆಕ್ಸ್ಟ್ ಇದನ್ನೆಲ್ಲ ಟಿಫನ್ ಎಲ್ಲ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಹೀಗೂ ಮತ್ತೆ ಗಂಡನ ಮನೆಗೆ ಬರಲೇಬೇಕಲ್ವಾ? ಅಮ್ಮನ ಮನೇಲಿ ಎಷ್ಟೇ ದಿನ ಇದ್ರೂ ಕೂಡ ಮತ್ತೆ ನಾವು ನಮ್ಮ ಗಂಡನ ಮನೆಗೆ, ನಮ್ಮ ಕೆಲಸಕ್ಕೆ, ನಮ್ಮ ದಿನನಿತ್ಯದ ಕೆಲವೊಂದು ಕಾರ್ಯಕ್ರಮ ಚಟುವಟಿಕೆಗಳಿಗೆ ನಾವು ಇನ್ವಾಲ್ವ್ ಆಗ್ಲೇಬೇಕಾಗತ್ತೆ. ಆದ್ರೂ ಏನೋ ಒಂಥರ ಪ್ರತಿ ಸಲ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಯಾವಾಗ ಹೋಗ್ತೀವೋ, ಯಾವಾಗ ಅಮ್ಮನ ಮುಖ ನೋಡ್ತೀವೋ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಬರುವಾಗ ಅಯ್ಯೋ ಇನ್ನೂ ಸ್ವಲ್ಪ ದಿನ ಇರ್ಬೋದಿತ್ತಲ್ಲ ಅಂತ ಅನಿಸುತ್ತೆ. ಎಷ್ಟೇ ದಿನ ಇದ್ರೂ ಕೂಡ ಅಮ್ಮನ ಮನೇಲಿ ಇನ್ನೂ ಸ್ವಲ್ಪ ದಿನ ಇರ್ಬೇಕಿತ್ತು ಅಂತ ಅನಿಸ್ತಾ ಇರತ್ತೆ. ಎಲ್ರಿಗೂ ಹೇಗೆ ಅನ್ಸುತ್ತೆ ಅಲ್ವಾ? ಈ ಒಂದು ವಿಡಿಯೋನ ನನ್ನ ಮಗ ನಮ್ಮ ಅಮ್ಮನ ಮನೆಯಲ್ಲಿ ಆಟ ಆಡ್ತಾ ಇರುವಾಗ ತೆಗ್ದಿದ್ದು ಇದು ವಿಡಿಯೋ. ಏನಾದ್ರೂ ಕೈಯಲ್ಲಿ ಸಿಕ್ಕರೆ ಯಾವುದೇ ವಸ್ತುಗಳು ಇದ್ರೂ ಸಹ ಅದನ್ನೇ ತಗೊಂಡು ಆಟ ಆಡ್ತಾ ಇರ್ತಾನೆ. ಅಲ್ಲಿರ್ತಕ್ಕಂಥ ಪ್ಯಾಂಪರ್ಸ್ನ ತಗೊಂಡು ಆಟ ಆಡ್ತಾ ಇದ್ದ. ಹಾಗೂ ಅವತ್ತಿನ ದಿನ ಆನೆ ಬಂದಿತ್ತು ನಮ್ಮ ಮನೆಯಲ್ಲಿ. ತುಂಬಾನೇ ಚೆನ್ನಾಗಿತ್ತು ಆನೆ. ಅದರಿಂದ ಒಂದು ಆಶೀರ್ವಾದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳಕ್ ಹೋದ್ವಿ. ಬಟ್ ನನ್ನ ಮಗ ತುಂಬಾನೇ ಅಳ್ತಾ ಇದ್ದ. ಹತ್ರ ಕೂಡ ಹೋಗ್ಲಿಲ್ಲ. ಸೊ ಹಾಗಾಗಿ ಹಂಗೇನೆ ದೂರದಿಂದ ಆಶೀರ್ವಾದವನ್ನ ಮಾಡ್ಕೊಂಡಿ. ಇದು ಇವತ್ತಿನ ನನ್ನ ಒಂದು ಚಿಕ್ಕ ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮರೆಯೋದಿಲ್ಲ ಅಲ್ವಾ? ಓಕೆ, ಮತ್ತೆ ಇನ್ನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಓಕೆ ಬಾಯ್.